ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಹೋಪ್ ಯು ಆಲ್ ಆರ್ ಫಿಟ್ ಆ್ಯಂಡ್ ಫೈನ್. ಎಲ್ಲರಿಗೂ ದೇವರು ಕ್ಷೇಮವಾಗಿ ಇಟ್ಟಿದ್ದಾರೆ ಅಂದ್ಕೊಂಡು ಈ ಒಂದು ವಿಡಿಯೋವನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ. ಬನ್ನಿ ಸರ್, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತೇನೆ. ನೀವು ಇಟ್ಟಿರುವಂಥ ಪ್ರೀತಿ ವಿಶ್ವಾಸ ಹೀಗೆ ಸದಾ ಮುಂದೆ ಹೊರೆಯಲಿ. ನಾನು ನಿಮ್ಮ ಇಸ್ಲಾಂ ಸರ್. ದಿಸ್ ಯೂಟ್ಯೂಬ್ ಚಾನಲ್ ಈಸ್ ಪ್ಯೂರ್ಲಿ ಸ್ಪೆಷಲಿ ಮೆಂಟ್ ಫಾರ್ ಓನ್ಲಿ ಇಂಗ್ಲೀಷ್ ಸಬ್ಜೆಕ್ಟ್. ಆದರೆ ನಿಮ್ಮ ಒಂದು ಪ್ರೀತಿಯಿಂದ, ನಿಮ್ಮ ಒಂದು ಏನಂತೀರ ಸರ್, ಹೆಲ್ಪಿಂಗ್ ನೇಚರ್ನಿಂದ 6 ಸಬ್ಜೆಕ್ಟನ್ನು ನಾವು ಇಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಆದರೆ ಫೋಕಸ್ ಇರುವಂಥದ್ದು ಕೇವಲ ಇಂಗ್ಲೀಷಿನ ಮೇಲೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಸೃಜನ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ದಾವಣಗೆರೆ ಜಿಲ್ಲೆಯ ಈ ಒಂದು ಪ್ರಶ್ನೆ ಪತ್ರಿಕೆ ಆಗಿದ್ದು, ನೋಡೋಣ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಯಾವೆಲ್ಲ ಪ್ರಶ್ನೆಗಳು ನಿಮ್ಮ ಎಕ್ಸಾಮಿಗೆ ರಿಪೀಟ್ ಆಗುತ್ತೆ, ಹಾಗೂ ಸ್ವಲ್ಪ ರಿವಿಷನ್ ಮಾಡಿದ ಹಾಗೆ ಆಗುತ್ತೆ. ನನಗೊಂದು 15ರಿಂದ 16 ನಿಮಿಷ ಕೊಡಿ, ಸಾಕು. ಇವತ್ತು ಎಕ್ಸಾಮ್ ಇರೋರು ಈ ಒಂದು ವಿಡಿಯೋ ನೋಡ್ಕೊಂಡು ಹೋಗ್ಬಿಟ್ರೆ ಮೈಂಡ್ ಫ್ರೀ ಆಗಿಬಿಡುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್. ನೋಡಿ, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದಿ ರೈಟ್ ಆಪ್ಷನ್ಸ್ ಅಂತ ಇದೆ. ಆಯಿತಾ, ಝೂಮ್ ಮಾಡ್ತೀನಿ. ಕೆಲವೊಬ್ಬರಿಗೆ ನನ್ನಂಗೆ ಕಣ್ಣಿನ ತೊಂದರೆಗಳು ಇರುವಂಥದ್ದು ಇರುತ್ತೆ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. ಹೂ ಗೇವ್ ಕನ್ಕ್ಲೂಸಿವ್ ಎವಿಡೆನ್ಸ್ ಇನ್ ಫೇವರ್ ಆಫ್ ದಿ ಎಲಿಫೆಂಟ್. ಎಲಿಫೆಂಟಿನ ಪರವಾಗಿ ಮಾತಾಡಿದಂತಹ ಪ್ರಾಣಿ ಯಾವುದು? ಆಯಿತಾ, ಅದು ಆಪ್ಷನ್ ಸಿ ಆಗಿರುತ್ತೆ, ಹೈನಾ ಅಂತ, HYENA. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ಎರಡನೆಯ ಪ್ರಶ್ನೆಯನ್ನು ನೋಡೋಣ. ವಿಚ್ ಬರ್ಡ್ ಈಸ್ ಮೆನ್ಷನ್ಡ್ ಇನ್ ದಿ ಫಸ್ಟ್ ಸ್ಟ್ಯಾನ್ಸಾ? ನೋಡಿ ವಿದ್ಯಾರ್ಥಿಗಳೇ, ಕ್ವಶನ್ ಇಂಪಾರ್ಟೆಂಟ್ ಇದ್ದಾಗ ನಾನು ಒತ್ತು ಹೇಳ್ತೇನೆ. ದಿಸ್ ಕ್ವಶನ್ ಈಸ್ ವೆರಿ ಇಂಪಾರ್ಟೆಂಟ್. ಐ ವಿಲ್ ಗಿವ್ ಸ್ಟ್ರೆಸ್ ದೇರ್. ಆಯಿತಾ, ಡೋಂಟ್ ವರಿ. ಈಗ ಸೆಕೆಂಡ್ ಕ್ವಶನ್ ಇದೆ ಅಲ್ವಾ, 100% ವೆರಿ 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 ಇಂಪಾರ್ಟೆಂಟ್ ಕ್ವಶನ್. MCQಸಲ್ಲಿ ಬರಲಿಲ್ಲ ಅಂದರೆ ನಿಮ್ಮ 2 ಅಂಕದ ಪ್ರಶ್ನೆಯಲ್ಲಿ ಫಿಕ್ಸ್ ಆಗಿರುತ್ತೆ. ವಿಚ್ ಬರ್ಡ್ ಈಸ್ ಮೆನ್ಷನ್ಡ್ ಇನ್ ದಿ ಫಸ್ಟ್ ಸ್ಟ್ಯಾನ್ಸಾ ದಟ್ ಸಿಂಗ್ಸ್ ವಿತ್ ದಿ ಸ್ಕೂಲ್ ಬಾಯ್ ಅಂತ ಇದೆ. ಅದಕ್ಕೆ 100% ರೈಟ್ ಆನ್ಸರ್ ಈಸ್ ದಟ್ ಈಸ್ ಸ್ಕೈಲಾರ್ಕ್ ಈಸ್ ದ ರೈಟ್ ಆನ್ಸರ್, ಆಪ್ಷನ್ ಸಿ. ಕ್ವಶನ್ ನಂಬರ್ 3. ವಾಟ್ ಡಿಡ್ ದಿ ವೈಟ್ ಮ್ಯಾನ್ ಆಫರ್ ಮಾರಾ ಇನ್ ಎಕ್ಸ್ಚೇಂಜ್ ಫಾರ್ ದಿ ಮೆಡಿಸಿನಲ್ ಪ್ಲ್ಯಾಂಟ್ ಅಂತ ಇದೆ. ಹಿಸ್ ಎಂಟೈರ್ ಪ್ಲ್ಯಾಂಟೇಷನ್, ಅವನ ಸಂಪೂರ್ಣವಾದ ಪ್ಲ್ಯಾಂಟೇಷನ್ನೇ ಕೊಡ್ತೀನಿ ಅಂತ ಮಾರನಿಗೆ ಹೇಳ್ತಾನೆ. ಮಾರನ ಕೈ ಕಟ್ಟಾಗಿರುತ್ತಲ್ವ, ಅದು ಗುಣವಾಗಿಬಿಡುತ್ತೆ ಆ ಒಂದು ಮೆಡಿಸಿನಲ್ ಕ್ರೀಪರಿಂದ. ಹಾಗಾಗಿ ಹುಲಿ ಹುಂದಾಲಿನಲ್ಲಿ ವೈಟ್ ಡಾಕ್ಟ್ರು ಒಂದು ಆಫರನ್ನು ಕೊಡ್ತಾನೆ, ನನ್ನ ಇಡೀ ಪ್ಲ್ಯಾಂಟೇಷನನ್ನು ನೀನೇ ಇಟ್ಕೊಳ್ಳಯ್ಯ, ಆದರೆ ನನಗೆ ಆ ಬಳ್ಳಿಯನ್ನು ತೋರಿಸು ಅಂತ. ಕ್ವಶನ್ ನಂಬರ್ 4. ಏನಿದು? ಫಾರ್ ಮನಿ ದ ಪೀಪಲ್ ಇನ್ ದ ವ್ಯಾಲಿ ವುಡ್ ಡೂ ಎನಿಥಿಂಗ್, ಈವನ್ ಕಮಿಟ್ ಮರ್ಡರ್ ಅನ್ನುವಂಥದ್ದು ಸರಿಯಾದ ಉತ್ತರ. ವೈಕಂ ಮೊಹಮ್ಮದ್ ಬಶೀರ್ ಪಾಠದಿಂದ ಪ್ರಶ್ನೆ ಇದು. ಬಹಳ ಇಂಪಾರ್ಟೆಂಟು ಕ್ವಶನು. ಈಗ ನಾನು ನಿಮಗೆ 2 ಕ್ವಶನ್ ಇಂಪಾರ್ಟೆಂಟ್ ಕೊಟ್ಟೆ ಇಲ್ಲಿ, ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 4. ಆಯಿತಾ, ಆ ಒಂದು ಪ್ರದೇಶದಲ್ಲಿ ಜನರು ಕೊಲೆ ಮಾಡೋಕ್ಕೂ ಹೇಸ್ತಾ ಇರಲಿಲ್ಲಂತೆ. ಆಯಿತಾ, ಕ್ವಶನ್ ನಂಬರ್ 5 ನೋಡೋಣ. ಮನಿ ಮೇಕ್ಸ್ ಅಸ್ ಡ್ಯಾಶ್ ಅಂತ ಇದೆ. ಕೊಯಲ್ ಅನ್ನುವಂಥದ್ದು 100% ಸರಿಯಾದ ಉತ್ತರ, ಆಪ್ಷನ್ ಡಿ ಆಗಿರುತ್ತೆ, ABCD. ಆಯಿತಾ, ಕ್ವಶನ್ ನಂಬರ್ 6 ನೋಡೋಣ. ಅಕಾರ್ಡಿಂಗ್ ಟು ಭೀಮಾ. ನೋಡಿ, ಈ ಒಂದು ವಿದ್ಯಾರ್ಥಿ ಆಯಿತಾ, ಸೃಜನ್ ಅನ್ನೋರು ಅಥವಾ ನಿಸರ್ಗ ಮೇಲೇಡಿ. ಆಯಿತಾ, ಪ್ರತಿಯೊಂದು ಪ್ರಶ್ನೆಗೂ ಕರೆಕ್ಟಾಗಿ ಟಿಕ್ ಹಾಕಿದ್ದಾರೆ. ನೋಡೋಣ ಇವರು 80ಗೆ ಎಷ್ಟು ಅಂಕಗಳನ್ನು ಇಲ್ಲಿ ತೆಗೆದುಕೊಳ್ಳುತ್ತಾರೆ ಅಂತ. ಕ್ವಶನ್ ನಂಬರ್ 6. ಅಕಾರ್ಡಿಂಗ್ ಟು ಭೀಮಾ ಹಿಸ್ ಮದರ್ ಗೇವ್ ಹಿಮ್ ಡ್ಯಾಶ್. ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಇರುವಂತಹ ಇದು ಪ್ರಶ್ನೆ ಆಗಿರುತ್ತೆ, ಇಂಪಾರ್ಟೆಂಟ್ ನಿಮಗೂ ಕೂಡ. ಭೀಮನ ಪ್ರಕಾರ ಭೀಮ ಏನು ಹೇಳ್ತಾನೆ ಅಂದರೆ, ಓ ಮಾರ, ನನ್ನ ತಾಯಿ ನನಗೆ ಚಿಕ್ಕವನಿದ್ದಾಗ ಶಿ ಹ್ಯಾಸ್ ಪುಟ್ ಮೀ ಐರನ್ ಡಿಕಾಷನ್ ಅಂತ ಹೇಳ್ತಾನೆ. ಶಿ ಹ್ಯಾಸ್ ಗಿವನ್ ಮೀ. ಆಯಿತಾ, ಇದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 7 ನೋಡೋಣ. ದ ಫ್ರೇಸ್ ದಿ ಹಾರ್ವೆಸ್ಟ್ ಆಫ್ ಮೈ ಓಂಬ್ ರೆಫರ್ ಟು ಡ್ಯಾಶ್ ಅಂತ ಇದೆ. 100% ಸರಿಯಾದ ಉತ್ತರ, ಹರ್ ಚಿಲ್ಡ್ರನ್, ಅವಳ ಮಕ್ಕಳು, ಫಾರ್ಮರ್ಸ್ ವೈಫ್ನಿಂದ ತೆಗೆದುಕೊಂಡಂತಹ ಪ್ರಶ್ನೆ. ಕ್ವಶನ್ ನಂಬರ್ 8 ನೋಡೋಣ. ದ ಸ್ಲೇವ್ಸ್ ಹ್ಯಾಡ್ ನೋ ಎನಿಮೀಸ್, ನೋ ಆ್ಯಕ್ಯುರೇಟ್ ನಾಲೆಡ್ಜ್ ಆಫ್ ದೇರ್ ಡ್ಯಾಶ್. ಈ ಜೀತದಾಳುಗಳಿಗೆ ಅವರ ವಯಸ್ಸೇ ಗೊತ್ತಿರಲಿಲ್ಲ ಅಂತೆ. ಅರ್ಥ ಆಗತ್ತಲ್ವಾ? ಅದು ಆಪ್ಷನ್ ಸಿ ಆಗಿರುತ್ತೆ ಸರಿಯಾದ ಉತ್ತರ. ನೋಡಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 4, ಕ್ವಶನ್ ನಂಬರ್ ಯಾವುದಿದು 6 ಹಾಗೂ 7 ವೆರಿ 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 ಇಂಪಾರ್ಟೆಂಟ್. ಈಗ ಕ್ವಶನ್ ನಂಬರ್ 9ನಲ್ಲಿದ್ದೀವಿ. ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಇದು ಕೂಡ ಬರ್ತಾ ಹೋಗ್ತಾ ಇದೆ. ಪೊಲೆಟಾ ವಾಸ್ ಡ್ಯಾಶ್ ಆಯಿತಾ, ಫ್ರಮ್ ವೆರೋನಾ ಎಷ್ಟು ಕಿಲೋಮೀಟರ್ ಇದೆ ಅಂದರೆ 30 ಕಿಲೋಮೀಟರ್ ಇಸ್ ದಿ ರೈಟ್ ಆನ್ಸರ್, 30 ಕಿಲೋಮೀಟರ್ಸ್. ಆಯಿತಾ, ಇದು ಕೂಡ ಸರಿಯಾಗಿ ಉತ್ತರವನ್ನು ಇವರು ಬರೆದಿದ್ದಾರೆ. ಕ್ವಶನ್ ನಂಬರ್ 10 ನೋಡೋಣ. ಹೌ ಡಸ್ ದ ಸ್ಪೀಕರ್ ಡಿಸ್ಕ್ರೈಬ್ ಹಿಸ್ ಲವ್ ಅಂತ ಇದೆ.
ಭಾಳ ಚೆನ್ನಾಗಿ ಹೇಳ್ತಾನೆ. ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ನಲ್ಲಿ ಫೈಜ್ ಅಹಮದ್ ಫೈಜ್ ಏನು ಅಂದರೆ, ಯು ಆರ್ ಬ್ರೈಟ್, ಯು ಆರ್ ಯಂಗ್, ಯು ಆರ್ ಬ್ಲೂಮಿಂಗ್. ನೋಡಿ, ಇದೇ ಪದ್ಯದಲ್ಲೂ ಇದೇ ಇರೋದು. ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ಒನ್ಸ್ ಐ ಹ್ಯಾಡ್ ಫಾರ್ ಯು ಒನ್ಸ್. ಆಯಿತಾ, ಭಾಳ ಈಸಿ. ಅವರ್ ಲೈಫ್ ವಾಸ್ ಬ್ರೈಟ್, ಅವರ್ ಲೈಫ್ ವಾಸ್ ಯಂಗ್, ಅವರ್ ಲೈಫ್ ವಾಸ್ ಬ್ಲೂಮಿಂಗ್ ಅಂದರೆ ಭಾಳ ಚೆನ್ನಾಗಿ ಹೇಳ್ತಾನೆ. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ನೋಡಿ, ಇಲ್ಲಿನಿಂದ ಪ್ರೀತಿಯ ವಿದ್ಯಾರ್ಥಿಗಳೇ ಒಂದು ರಿಕ್ವೆಸ್ಟು. ಇಷ್ಟ ತನಕ ಅಂತೂ ಪ್ರೋಸ್ ಮುಗೀತು, ಈಗ ಗ್ರಾಮರು ಸಂಪೂರ್ಣವಾಗಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದರೆ ನಿಮಗೆ ಲಾಸು. ನನ್ನ ಜೊತೆ 15 ನಿಮಿಷ ಕಳೀರಿ. ನಿಮ್ಮ ಓದೋದೇ ಬೇಡ ಕಣ್ರಿ, ಎಕ್ಸಾಮಿಗೆ ನಕ್ಕಂತ ಹಾಗೆ ಹೋಗಿ. ನಿಜವಾಗಿಯೂ ದೇವ್ರು ನಿಮಗೆ ಇಲ್ಲಿ ಕಲ್ತಿದ್ದು ಅಲ್ಲಿ ಬರುತ್ತೆ. ಬನ್ನಿ, ಒಳ್ಳೆಯದನ್ನು ಯೋಚಿಸಿ. ಆಯಿತಾ. ಐ ಎಂಟರ್ಡ್ ಅ ಕ್ರೌಡೆಡ್ ರೆಸ್ಟೋರೆಂಟ್. ವೈಕೋ ಮೊಹಮ್ಮದ್ ಬಶೀರ್ ಅವರು ಒಂದು ಕ್ರೌಡೆಡ್ ರೆಸ್ಟೋರೆಂಟಿಗೆ ಹೋಗ್ತಾರೆ. ಇದನ್ನು ಯಾಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅಂದರೆ, ಮತ್ತೆ 4 ಮಾರ್ಕ್ಸಿಗೂ ಇದೇ ಪ್ರಶ್ನೆ ಬರುತ್ತೆ. ಎಕ್ಸ್ಪ್ಲೇನ್ ದಿ ಎಕ್ಸ್ಪೀರಿಯನ್ಸ್. ನೋಡಿ, ಎಕ್ಸ್ಪೀರಿಯನ್ಸ್ ಅಥವಾ ಹ್ಯುಮಿಲಿಯೇಷನ್ ಯಾರ ಜೊತೆ ಆಗಿದ್ದು? ವೈಕೋ ಮೊಹಮ್ಮದ್ ಬಶೀರ್ ಜೊತೆ ನಿಯರ್ ದಿ ರೆಸ್ಟೋರೆಂಟ್ ಅಂತ. ಬನ್ನಿ, ಐ ಎಂಟರ್ಡ್ ಎ ಕ್ರೌಡೆಡ್ ರೆಸ್ಟೋರೆಂಟ್, ಐ ಏಟ್ ಡ್ಯಾಶ್ ಅಂತ ಬರೀಬೇಕು. ಎ ಆಯಿತಾ, ಆರ್ಟಿಕಲ್ಲು. ಹೆಂಗೆ ಸರ್ ಆರ್ಟಿಕಲ್ ಬರೀಬೇಕು ಗೊತ್ತಾಯಿತು ಅಂದರೆ, ಬ್ರ್ಯಾಕೆಟಲ್ಲಿ ಅವರೇ ಕೊಟ್ಟಿದ್ದಾರೆ ಮೇಲ್ಗಡೆ ಕ್ವಶನಲ್ಲಿ, ಆರ್ಟಿಕಲ್ಸ್ ಬರೀರಲು ಎತ್ತಮ್ಮ ಅಂತ. ಲಾಸ್ಟ್ಗೆ ಬಿಲ್ ಬಂತು ಡೆಫಿನೆಟ್. ದಿ ಬಿಲ್ ಕೇಮ್. ಆಯಿತಾ, ಫಸ್ಟ್ ಆನ್ಸರ್ ಎ, ಸೆಕೆಂಡ್ ಆನ್ಸರ್ ದಿ ಆಗುತ್ತೆ. ಕ್ವಶನ್ ನಂಬರ್ 12 ನೋಡೋಣ. ಇಲ್ಲಿ ಆರ್ಟಿಕಲ್ಸನ್ನು ಬರೆಯುವ ಹಾಗೆ ಇಲ್ಲ. ಇಲ್ಲಿ ಏನು ಮಾಡಬೇಕು? ಪ್ರಿಪೋಸಿಷನ್ಸನ್ನು ಯೂಸ್ ಮಾಡಬೇಕು. ಅವರೇ ಬ್ರಾಕೆಟಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಬಿಟ್ವೀನ್ ಅಂತ ಇದೆ, ಇಟ್ ಇದೆ, ಎಟ್ ಇದೆ, ಫಾರ್ ಇದೆ. ಬನ್ನಿ ಸರ್ ನೋಡ್ತಾ ಹೋಗೋಣ. ವೈಕೋ ಮೊಹಮ್ಮದ್ ಬಶೀರ್ ಅವರು ಬರೀಲಿಕ್ಕೆ ಏನು ಲರ್ನಿಂಗ್ ಟು ರೈಟ್ ಆ್ಯನ್ ಅಡ್ರೆಸ್ ಇನ್ ಇಂಗ್ಲೀಷ್ನಲ್ಲಿ ಅಂದರೆ 1. ಆಯಿತಾ. ಇಂಗ್ಲೀಷಲ್ಲಿ ಅವರು ಇದನ್ನು ಬರೀಲಿಕ್ಕೆ ಪ್ರಾಕ್ಟೀಸನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಯಿತಾ. ಅಲ್ಲಿ ಅನ್ನಲಿಕ್ಕೆ ಅಟ್ ಅಂತ ಹೇಳ್ತೀವಿ. ಆಯಿತಾ, ಅದು ಪೋಸ್ಟ್ ಆಫೀಸ್. ಆಯಿತಾ. ನಂತರದಲ್ಲಿ ದೇ ವರ್ ಪೇಡ್ ಡ್ಯಾಶ್ ಅಂತ ಇದೆ. ಬಿಟ್ವೀನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಫಸ್ಟ್ ಆನ್ಸರ್ ಇನ್, ಎಟ್, ಬಿಟ್ವೀನ್. ಆಯಿತಾ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ದೊಡ್ಡಕ್ಕೆ ಹಿಂಗೆ ಕಾಣ್ತಾ ಇದೆಯಲ್ವ, ಇದು ನಮ್ಮ ಮೇಲ್ ಐ ಡಿ. ನಿಮಗೇನಾದರೂ ತೊಂದರೆ ಇದ್ದಲ್ಲಿ ಅಥವಾ ಏನಾದರೂ ಬೇಕಾದಲ್ಲಿ ಎಕ್ಸಾಮ್ ಆದ ತಕ್ಷಣ ಕನ್ನಡ, ಇಂಗ್ಲೀಷ್, ಹಿಂದಿ, ಸೈನ್ಸು ಎಲ್ಲ ಸಬ್ಜೆಕ್ಟಿನ ಕ್ವಶನ್ ಪೇಪರ್ಸ್ಗಳನ್ನು, ಕಾಮರ್ಸು, ಆರ್ಟ್ಸು, ದಯವಿಟ್ಟು ಈ ಒಂದು ಮೇಲ್ ಐ ಡಿಗೆ ನೀವು ಕಳುಹಿಸಿಕೊಟ್ರೆ ಬಹಳ ಪುಣ್ಯ ಆಗುತ್ತೆ, ಪುಣ್ಯ ಬರುತ್ತೆ. ದಯವಿಟ್ಟು ನಿಮ್ಮಲ್ಲಿ ಒಂದು ರಿಕ್ವೆಸ್ಟು. ಆಯಿತಾ, ಬೇಜಾರಾಗಬೇಡಿ. ಕ್ವಶನ್ ನಂಬರ್ 13 ನೋಡೋಣ. ಇದರಲ್ಲೂ ಕೂಡ 0 ಮಾರ್ಕ್ಸ್ ತೆಗಿತಾ ಇದ್ದೀರಾ ವಿದ್ಯಾರ್ಥಿಗಳೇ. ಇದರಷ್ಟು ಈಸಿ ಯಾವುದೂ ಅಲ್ಲ. ಬನ್ನಿ ಹೇಳ್ಕೊಡ್ತೇನೆ. ಹಿಯರ್ ನೋಡಿ, ಯು ಹ್ಯಾವ್ ಡನ್ ಎ ಗ್ರೇಟ್ ಜಾಬ್. ಈಗ ನೀವು ಕೆಲವೊಬ್ಬರು, ಸರ್ ಭಾಳ ಒಳ್ಳೆ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಾ ಅಂತ ಹೇಳಿದರೆ ಅರ್ಥವೇನು? ಸ್ವಲ್ಪ ಅರ್ಥ ಮಾಡ್ಕೋಬೇಕು. ವಾಟ್ ಡಸ್ ಇಟ್ ಮೀನ್? ಹಾಗೆ ಹೇಳಿದರೆ ತಾವುಗಳು ನನಗೇನು ಮಾಡ್ತಾಯಿದ್ದೀರಾ ಅಂದರೆ, ನಿಮಗೆ ಡೌಟ್ ಇದ್ದರೆ ಏನು ಮಾಡಬೇಕು? ಎಕ್ಸಾಮಲ್ಲಿ ಈ ಒಂದನ್ನು ಬಿಡ್ಕೋಬೇಕು. ಕೆಳಗಡೆ ಹೋಗೋಣ. ಮೇ ಗಾಡ್ ಬ್ಲೆಸ್ ಯು. ಇದನ್ನು ನಾವು ಏನಂತ ಹೇಳ್ತೀವಿ? ವಿಶಿಂಗ್ ಅಂತ ಹೇಳ್ತೀರಾ. ಮೇ ಗಾಡ್ ಬ್ಲೆಸ್ ಯು ಅಂದರೆ. ಹೌದಾ? ಹಾಗಿದ್ರೆ ಸೆಕೆಂಡಿಗೆ ಆನ್ಸರ್ ಸಿಗ್ತಾ ಬರ್ಕೊಂಬಿಡೋದು. ಥರ್ಡ್ ಒನ್ ನೋಡೋಣ. ವೈ ನಾಟ್ ಅಂದರೆ ಅಗ್ರಿ ಅಂತ, ಅದನ್ನು ಕೂಡ ಬರ್ಕೊಂಬಿಡೋಣ ಫಸ್ಟು. ಆಯಿತಾ. ನೆಕ್ಸ್ಟ್, ಹೌ ಡು ಯು ಡೂ ಅಂದರೆ ಅದನ್ನು ನಾವು ಗ್ರೀಟಿಂಗ್ಸ್ ಅಂತ ಕರಿತೀವಿ. ನೋಡಿ, ಹೌ ಡು ಯು ಡೂ ಅಂದರು ಗ್ರೀಟಿಂಗ್ಸು, ಗುಡ್ ಮಾರ್ನಿಂಗ್ ಅಂದರು ಗ್ರೀಟಿಂಗ್ಸು, ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್. ಆಯಿತಾ. ಇವೆಲ್ಲ ನೆನ್ಪಿಟ್ಕೊಳ್ಳಿ. ಆಯಿತಾ. ವೆರಿ ಗುಡ್. ಈಗ ನಮಗೆ 2 ಆನ್ಸರ್ ಸಿಕ್ತು, 3 ಆಯಿತು, 4 ಆಯಿತು. ಯಾವ್ದು ಸಿಗಲ್ವೋ ಟೆನ್ಷನ್ ತಗೋಬಾರ್ದು, ಅದು ತಾನಾಗೇ ಬರುತ್ತೆ ನಮ್ಮ ಹತ್ರ. ವಿ ಕುಡ್ ನಾಟ್ ಥಿಂಕ್ ಆಫ್ ಅಂತ ಇದೆ. ಹೌದಲ್ವಾ? ಈಗ ಉಳಿದಿರೋದು ಏನು ನಮ್ಮ ಹತ್ರ ಈಗ ಅಂತ ನೋಡೋಣ. ಯಾವುದು? ಥ್ಯಾಂಕಿಂಗ್ ಯು ಸರ್. ನಂತರದಲ್ಲಿ ಕಾಂಪ್ಲಿಮೆಂಟ್ ಇದೆ. ನಂತರದಲ್ಲಿ ಅಪಾಲಜಿ ಇದೆ. ಅಪಾಲಜಿ ಎಲ್ಲೂ ಇಲ್ಲೇ ಇಲ್ಲ. ಆಯಿತಾ. ಈಗ ನಮಗೆ ಯು ಹ್ಯಾವ್ ಡನ್ ಎ ಗ್ರೇಟ್ ಜಾಬ್, ಅದು ನಾವು ಕಾಂಪ್ಲಿಮೆಂಟ್ ಅಂತ ಹೇಳ್ತೀವಿ. ಆಯಿತಾ. 1ನೇದಕ್ಕೆ ಉತ್ತರ ಸಿಕ್ತು. ಈಗ 5ನೇದಕ್ಕೆ ಉತ್ತರ ಸಿಗಬೇಕು. ಏನು ಉಳಿದಿದೆ ಇಲ್ಲಿ? ಅಪಾಲಜಿ ಅಂತೂ ಬಿಟ್ಟಾಕಿ, ಅದು ತಪ್ಪು. ಹಾಗಿದ್ದರೆ ಯು ಕುಡ್ ನಾಟ್ ಥಿಂಕ್ ಆಫ್, ದಟ್ ಈಸ್ ಟ್ರಬ್ಲಿಂಗ್ ಯು ಸರ್, ದಟ್ ಈಸ್ ದಿ ರೈಟ್ ಆನ್ಸರ್. ಈಸ್ ಲಾಸ್ಟ್ ಒನ್. ಇಲ್ಲಿ ಪ್ರಿಂಟಲ್ಲಿ ತಪ್ಪಾಗಿದೆ, ಅದು ಮೇಲ್ಗಡೆ ಹೋಗಿದೆ. ಮಕ್ಕಳಿಗೆ ಅದನ್ನು ಕೆಳಗಡೆ ತಗೊಳ್ಳಿಕ್ಕೆ ಹೇಳಲಾಗಿದೆ. ಈಗ ಈ ಏನೆಲ್ಲ 2 ಮಾರ್ಕ್ಸಲ್ಲಿ ಬರ್ತಾ ಇದೆ ಅಂತ ಇಲ್ಲಿ ರಿಪೀಟೆಡಾಗಿ ನಿಮಗೆ ಹೇಳಿಬಿಡ್ತೇನೆ. ನೋಡಿ, ಈ ಕ್ವಶನ್ ನಂಬರ್ 14, 15 ಹಾಗೂ ಯಾವುದು ಅಷ್ಟೇ ಸರ್. ಕ್ವಶನ್ ನಂಬರ್ 14, 15 ಎಲ್ಲ ಕ್ವಶನ್ ಪೇಪರಲ್ಲೂ ರಿಪೀಟ್ ಆಗಿರುವಂತಹ ಪ್ರಶ್ನೆ.
ಅಂತ ಹೇಳಿಬಿಟ್ಟು 16, 17 ಕೂಡ ಬಿಡುವ ಹಾಗಿಲ್ಲ, ಒಮ್ಮೆ ನೋಡ್ಕೊಳ್ಬೇಕು ಆಯಿತಾ. 14 ಕ್ವಶನ್ ನೋಡಿ ಎಷ್ಟು ಚೆನ್ನಾಗಿದೆ. ಹೌ ಡಸ್ ದಿ ಸ್ಕೂಲ್ ಬಾಯ್ ಸ್ಪೆಂಡ್ ಹಿಸ್ ಟೈಮ್ ಅಟ್ ಸ್ಕೂಲ್ ಅಂತ ಇದೆ. ಭಾಳ ಈಸಿ. ಇನ್ ಸಾಯಿಂಗ್ ಆ್ಯಂಡ್ ಡಿಸ್ಮೆ, SIGHING ಆ್ಯಂಡ್ ಡಿಸ್ಮೆ DISMAY ಅಂತ. ಕ್ವಶನ್ ನಂಬರ್ 15, ಎರಡೇ ವರ್ಡು ಸರ್, 2 ಮಾರ್ಕ್ಸು. ಕ್ವಶನ್ ನಂಬರ್ 15, ವೈ ಡಿಡ್ ಮಾರ ಟೈ ದಿ ಮೆಡಿಸಿನಲ್ ಕ್ರೀಪರ್ ಟು ಎ ಟ್ರೀ ಅಂತ ಇದೆ. ಇದು ಹಾಗೂ ಕರ್ಸು ಎರಡೂ ಕೂಡ ಎಲ್ಲ ಕ್ವಶನ್ ಪೇಪರಲ್ಲೂ ಕೇಳ್ತಾ ಇದ್ದಾರೆ. ಕರ್ಸ್ ಅಂದರೆ ಶಾಪ. ಋಷಿಮುನಿಯವರು ಈ ಮೆಡಿಸಿನಲ್ ಕ್ರೀಪರಿಗೆ ಏನು ಶಾಪವನ್ನು ನೀಡಿದ್ದರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದರ ಜೊತೆಗೆ ವೈ ಡಿಡ್ ಮಾರ, ಯಾವ ಕಾರಣಕ್ಕಾಗಿ ನಮ್ಮ ಮಾರ ಅರೋಣೆ ಮೆಡಿಸಿನಲ್ ಕ್ರೀಪರಲ್ಲಿ ಆ ಬಳ್ಳಿಯನ್ನು ಕಟ್ಟು ಹಾಕುತ್ತಾನೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಭಾಳ ಈಸಿ. ಅಕಾರ್ಡಿಂಗ್ ಟು ಮಾರ ದಟ್ ಮೆಡಿಸಿನಲ್ ಕ್ರೀಪರ್ ವಾಸ್ ಎ ಥೀಫ್, ಇಟ್ ವುಡ್ ರನ್ ಅವೇ, ಅದು ಡಿಸಪಿಯರ್ ಆಗಿಬಿಡುತ್ತೆ. ಸೊ ದಟ್ ಈಸ್ ದ ರೀಸನ್ ಮಾರ ಟುಕ್ ದಟ್ ಮೆಡಿಸಿನಲ್ ಕ್ರೀಪರ್ ಆ್ಯಂಡ್ ಹೀ ಟೈಡ್ ನಿಯರ್ ಬೈ ದಿ ಟ್ರೀ, ಅಲ್ಲೇ ಪಕ್ಕದಲ್ಲಿರುವಂಥ ಒಂದು ಮರಕ್ಕೆ ಕಟ್ಟಾಗ್ತಾನೆ ಅಂತ. ಕ್ವಶನ್ ನಂಬರ್ 16, ಹೂ ಈಸ್ ಮಾರ ಇನ್ ವಾಚ್ಮ್ಯಾನ್ ಆಫ್ ದಿ ಲೇಕ್ ಅಂತ ಇದೆ. ಮಾರನ ಬಗ್ಗೆ ಒಂದು 4 ಲೈನ್ ಬರೀರಿ, ಏನೂ ಇಲ್ಲ. ಮಾರ ವಾಸ್ ಲುನಾಟಿಕ್, ಮಾರ ವಾಸ್ ರೆಚಿಡ್ ಡಾಗ್, ಮಾರ ವಾಸ್ ಆರ್ಡಿನರಿ ಮ್ಯಾನ್, ಮಾರ ಬಿಕಮ್ ವಾಚ್ಮ್ಯಾನ್ ಆಫ್ ದಿ ಲೇಕ್, ಮಾರ ಸ್ಯಾಕ್ರಿಫೈಸ್ ಹಿಸ್ ಲೈಫ್ ಟು ದಿ ಇನ್ಹ್ಯಾಬಿಟೆಂಟ್ಸ್ ಆಫ್ ದಟ್ ವಿಲೇಜ್. ಇದು ಹೌದಲ್ವಾ. ಅವನು ನಾಯಿ ಕೂಡ ಹೌದು, ಅವನು ಕೆಲಸದಕ್ಕೆ ಬಾರದವನು ಕೂಡ ಹೌದು. ಇಡೀ ಊರಿನ ಜನ ಬರ್ತಾಯಿರ್ತಾರೆ, ಆರ್ಡಿನರಿ ಮ್ಯಾನು. ಕ್ವಶನ್ ನಂಬರ್ 17, ವಾಟ್ ಡಸ್ ದ ವೈಫ್ ಮೀನ್ ಬೈ ಇಟ್ ಟೇಕ್ಸ್ ಎ ಮೂಮೆಂಟ್ ಟು ಡೈ, ಈ ಕ್ಷಣ ಮಾತ್ರ ಸಾಕು ಕಣ್ರಿ ಸಾಯಲಿಕ್ಕೆ. ಇದರ ಅರ್ಥವೇನು ಅಂತ ಹೇಳಿದರೆ, ಇಟ್ ಟೇಕ್ಸ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಟು ರನ್ ಅವೇ ಫ್ರಮ್ ದಿ ರೆಸ್ಪಾನ್ಸಿಬಿಲಿಟೀಸ್ ಅಂತ. ಅರ್ಥ ಆಗತ್ತಾ? ಜವಾಬ್ದಾರಿಗಳಿಂದ ದೂರ ಹೋಗಲಿಕ್ಕೆ ಎಷ್ಟೊತ್ತು ಕಣಯ್ಯ ಅಂತ ಗಂಡನಿಗೆ ಬೈತಾಳೆ ಸತ್ತ ಹೆಣಕ್ಕೆ. ಈಗ ಕ್ವಶನ್ ನಂಬರು 3 ಮೇನ್ ಕ್ವಶನಲ್ಲಿ ನೋಡ್ತಾ ಹೋಗೋಣ, ಏನೆಲ್ಲ ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ರಿಪೀಟ್ ಆಗುತ್ತೆ ಅಂತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದನ್ನು ನಾನು ಮಾಡ್ತಾ ಕುಂದರೆ 20 ನಿಮಿಷ ಆಗಿಬಿಡುತ್ತೆ, ಬೇಜಾರಾಗ್ಬಿಡಿ. ಎಲ್ಲ ಕ್ವಶನ್ಸ್ಗಳನ್ನು ನಿಮಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ, ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಒಮ್ಮೆ ನೋಡ್ಕೊಂಡ್ರೆ ನಿಮ್ಮ ಎಕ್ಸಾಮ್ ಈಸಿಯಾಗಿ ಹೋಗುತ್ತೆ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋದಲ್ಲಿ ಗ್ರಾಮರ್ ಬಹಳ ಈಸಿಯಾಗಿ ಅರ್ಥ ಮಾಡಿಸ್ತೇನೆ ನೋಡಿ. ಈಗ ಇದೆ ಕ್ವಶನ್ ನಂಬರು 31, ಪಾರ್ಟ್ ಡಿ ಹತ್ರ ಇದ್ದೀವಿ ನಾವು, ABCD. ಕ್ವಶನ್ ನಂಬರ್ 31 ಈಗ ನೋಡೋಣ. ದಿ ಲೈಬ್ರರಿ ಹ್ಯಾಸ್ ಎ ವೈಡ್ ಕಲೆಕ್ಷನ್ ಆಫ್ ಬುಕ್ಸ್. ನಮಗೆ ಇಲ್ಲಿ ಸ್ಟೋರಿಯ ಅವಶ್ಯಕತೆ ಇಲ್ಲ, ನಮಗೆ ಕೆಲವೊಂದು ವರ್ಡ್ಸ್ಗಳು ಬೇಕು. ಅದು ಯಾವುದು ಅಂತ ಹೇಳ್ಕೊಡ್ತೀನಿ ನೋಡಿ. ಎವ್ರಿ, ನೆನ್ಪಿಟ್ಕೊಳ್ಳಿ, ಎವ್ರಿ ಸ್ಟೂಡೆಂಟ್ ಅಂತ ಇದೆ. ಈಗ ನಿಮಗೆ ಡೌಟು, ಸರ್ ಎವ್ರಿ ಸ್ಟೂಡೆಂಟ್ ಅಂದರೆ ಬಹುವಚನನೋ ಅಥವಾ ಏಕವಚನನೋ, ಸಿಂಗ್ಯುಲರೋ ಪ್ಲೂರಲೋ? ಎವ್ರಿ ಅಂದ್ರೇನು? ಪ್ರತಿ ಒಬ್ಬ, ಒಬ್ಬ ಅಂದರೆ ಸಿಂಗಲ್ಲು. ಎಂಜಾಯ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಯಿತಾ. ಈಗ ಅರ್ಥ ಆಯ್ತು ಎಲ್ಲರಿಗೂ ಕೂಡ. ಎವ್ರಿ ಅಂದರೆ ಅಲ್ಲಿ ಏನಂತ ಬರಬೇಕು ನಿಮಗೆ? ಎಂಜಾಯ್ಸ್ ಅಂತ ಬರಬೇಕು. ಸೆಕೆಂಡ್ ಒನ್ನಲ್ಲಿ ಎ ಗ್ರೂಪ್ ಆಫ್ ಅಂತ ಇದೆ. ಎ ಗ್ರೂಪ್ ಆಫ್ ನೋಡಿ, ಸ್ಟೂಡೆಂಟ್ಸ್ ಡ್ಯಾಶ್ ಆಫನ್ ಸೀನ್ ಡಿಸ್ಕಸಿಂಗ್ ಅಂತ ಇದೆ. ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಹೇಳಿ ನೋಡೋಣ. ಇಲ್ಲಿ ಇದನ್ನು ನಾನು ಕಲಿಸಿದ್ದೀನಿ. ಎ ಗ್ರೂಪ್ ಆಫ್ ಅಂದ್ರೇನು, ದಿ ನಂಬರ್ ಆಫ್ ಅಂದ್ರೇನು ಅಂತ. ಇದನ್ನು ನಾನು ಪೋಸ್ಟಲ್ಲೂ ಕೂಡ ಹಾಕಿದ್ದೀನಿ. ದಯವಿಟ್ಟು ಇದರ ಬಗ್ಗೆ ನೀವೇ ನನಗೆ ಉತ್ತರವನ್ನು ಕಳಿಸ್ಬೇಕು. ಇಲ್ಲಿ ಸ್ಟೂಡೆಂಟ್ಸ್ ನೋಡಿ ನಾವು ಆನ್ಸರನ್ನು ಹಾಕುವಂಥದ್ದಲ್ಲ, ನಾವು ನೋಡಬೇಕಾಗಿರೋದು ಅ ಗ್ರೂಪ್ ಆಫ್, ದಿ ನಂಬರ್ ಆಫ್ ಅಂತ. ಎರಡರಲ್ಲಿ ಯಾವುದು ಅಂತ ಉತ್ತರ ನೀವೇ ಕಳಿಸಿ, ಈಸೋ ಅಥವಾ ಆರೋ ಅಂತ. ನೀದರ್ ದಿ ಲೈಬ್ರರಿಯನ್ ನಾರ್ ದಿ ಅಸಿಸ್ಟೆಂಟ್ ಅಂತ ಇದೆ. ಇಲ್ಲಿ ಸಿಂಗ್ಯುಲರ್ ಇದು ಕೂಡ, ಹೌದಾ? ಹಾಗಾಗಿ ನಾಸ್ ಅನ್ನುವಂಥದ್ದು 100% ಸರಿಯಾದ ಉತ್ತರ ಆಗತ್ತೆ. ಲಾಸ್ಟಲ್ಲಿ ನೋಡೋಣ, ಇದು ಬಹುವಚನ, ಹೌದಾ? ಹಾಗಾಗಿ ಇಲ್ಲಿ ಕಾಸ್ ಅಂತ ಆಗುತ್ತೆ. ರೂಲ್ಸ್ ಅನ್ನುವಂಥದ್ದು ಬಹುವಚನ. ಇಲ್ಲಿ ನೀವು ಏನು ಮಾಡ್ತಾಯಿದ್ದೀರಾ ಅಂದರೆ ಪ್ಯಾಸೇಜ್ ಓದ್ಕೊಂತ ಕೂತ್ಕೊತಾ ಇದ್ದೀರಾ, ಅಲ್ಲಿ ಟೈಮ್ ಪಾಸ್ ಆಗುತ್ತೆ. ತಾವುಗಳು ನೋಡಬೇಕಾಗಿರೋದು ಬ್ರಾಕೆಟಲ್ಲಿ ಏನಿದೆ ಅದರ ಹಿಂದೆ ಸಬ್ಜೆಕ್ಟ್ ಏನು ಅಂತ ನೋಡಬೇಕು. ಈಗ ನೋಡಿ ಎಷ್ಟು ಈಸಿ ಇದೆ. LIVE ಅಂತ ಇದೆ ಅಲ್ವಾ. ಲೈವ್ಗೆ ಪಾಸ್ಟ್ ಟೆನ್ಸ್ ಏನು? ಭೂತಕಾಲ. ಲೀವ್ಡ್, LIVED. ಲೀವ್ಗೆ ಲೀವ್ಡ್, LIVED. ಸೆಕೆಂಡ್ ಒನ್ ಓನ್ ಅಂತ ಇದೆ, OWN, ಅದಕ್ಕೆ OWNNED ಅಂತ ಬರೀಬೇಕು, ಮುಗೀತು. ವಿಸಿಟ್ ಅಂತ ಇದೆ, ವಿಸಿಟೆಡ್ ಅಂತ ಬರೀರಿ. ಸ್ಪೆಂಡ್ ಅಂತ ಇದೆ, ಸ್ಪೆಂಡೆಡ್ ಅಂತ ಬರೀರಿ, ಹೌದಾ? ಇಲ್ಲೇ ಹೋಗೋದು. ಸ್ಪೆಂಟ್, SPENT ಆಯಿತಾ.
ಕ್ಲಿಯರ್ ಆಲ್ ಆಫ್ ಯು? ವೆರಿ ಗುಡ್. ಯಾಕೆ ಸರ್ ಹೆಂಗೆ ಬರೆದುಬಿಟ್ರಿ ಎಲ್ಲದೂ ಕೂಡ? ಏನೂ ಇಲ್ಲ ಕಣ್ರೋ, ಇದು ಪ್ಯಾಸಿವ್ ವಾಯ್ಸಿನ ಫಾರ್ಮ್ ಆಗಿರುವಂಥದ್ದು. ಎಲ್ಲದೂ ಕೂಡ ಪಾಸ್ಟ್ ಟೆನ್ಸಲ್ಲಿ ಬರಿಬೇಕಾಗಿರುತ್ತೆ. ರೀಅರೇಂಜ್ ದಿ ಫಾಲೋಯಿಂಗ್ ಸೆಗ್ಮೆಂಟ್ಸನ್ನು ನೋಡ್ತಾ ಹೋಗೋಣ. ಭಾಳ ಈಸಿಯಾಗಿರುತ್ತಲ್ವಾ? ರೀಅರೇಂಜ್ ದಿ ಫಾಲೋಯಿಂಗನ್ನು ನೋಡೋಣ. ದ ಬುಕ್ಸ್ ಫ್ರಮ್ ಇದು ಎಲ್ಲ ಇದೆ. ಇದನ್ನು ಕರೆಕ್ಟಾಗಿ ಓದ್ಕೊಂಡ್ರೆ ನೀವೇ ಖುಷಿಯಾಗ್ತೀರಾ. ಏನಂತ ಇದೆ ಹೇಳಿ ನೋಡೋಣ. ಅಲ್ಲಿ ಕ್ವಶನ್ ನಂಬರ್ 32ರಲ್ಲಿ ನೋಡಿ, ವೈ ಡಿಡ್ ಹೀ ಬಾರೋ ದಿ ಬುಕ್ಸ್ ಫ್ರಮ್ ದಿ ಲೈಬ್ರರಿ. ಎಷ್ಟು ಈಸಿ ಇದೆ. ವೈ ಡಿಡ್ ಹೀ ಬಾರೋ ಬುಕ್ಸ್ ಫ್ರಮ್ ದ ಲೈಬ್ರರಿ. ಹೆಂಗೆ ಸರ್ ನಿಮ್ಗೆ ಗೊತ್ತಾಯಿತು ಅಂತ ತಾವುಗಳು ಕೇಳೋದಾದರೆ, ಇಷ್ಟು ಬೇಗ ಏನೂ ಇಲ್ಲ. ಕ್ವಶನ್ ಮಾರ್ಕ್ ಇದೆ, WH ವರ್ಡ್ ಇದೆ, ಹಾಗಾಗಿ ವೈ ಅಂತ ಫಸ್ಟಿಗೆ ಬರ್ಕೊಳ್ಳಿ. ನಂತರದಲ್ಲಿ ಒಂದು ವರ್ಬು ಬರಬೇಕು, ಸಿಕ್ತು, ಅದೇನು ಡಿಡ್ಡು. ನಂತರದಲ್ಲಿ ಪ್ರೊನೌನ್ ಬೇಕು, ಹೀ ತಗೊಂಡು ಹಾಕಿದೆ. ಈ ರೀತಿಯಾಗಿ ಮಾಡಿದರೆ ಬೇಗ ಆಗುತ್ತೆ. ಲಾಸ್ಟಿಗೆ ನೀವೇ ಮಾಡ್ಕೊಳ್ಳಿ. ಇನ್ನೊಂದು ಕ್ವಶನ್ ನಂಬರ್ 33ಕ್ಕೆ ನಾನು ಹೋಗ್ತಾ ಇದ್ದೇನೆ. ಇಲ್ಲಿ ಮಕ್ಕಳು 0 ಮಾರ್ಕ್ಸ್ ತೆಗಿತಾ ಇದ್ದೀರಾ. ಯಾಕೆ ತೆಗಿತಾ ಇದ್ದೀರಾ? ಏನು ಟೆನ್ಷನ್ನು? ಅರ್ಥ ಆಗ್ತಾ ಇಲ್ವಾ ಅಥವಾ ಏನು ಅಂತ ನಿಮಗೆ ತಿಳಿಸ್ತೇನೆ ನೋಡಿ ಸರ್. ಝೂಮ್ ಮಾಡಿದ್ದೇನೆ. ಶಿ ಡೋಂಟ್ ಲೈಕ್ಸ್ ಟು ಪ್ಲೇ ಫುಟ್ಬಾಲ್ ಅಂತ ಇದೆ. ಎಲ್ಲ ತಪ್ಪಲ್ವಾ? ಏನಾಗಬೇಕು? ಡೋಂಟ್ ಅನ್ನೋದೇ ತಪ್ಪು. ಹಾಗಾಗಿ ಶಿ ಡಸಂಟ್ ಲೈಕ್ ಟು ಪ್ಲೇ ಫುಟ್ಬಾಲ್ ಅಂತ ಬರೀಬೇಕು. ಏನು? ಯಾಕಂದರೆ ಹಿ, ಶಿ, ಇಟ್ ಅನ್ನುವಂಥದ್ದು ಡಸ್ ಅಂತ ಬರುತ್ತೆ ಯಾವತ್ತೂ ಕೂಡ, ಜೊತೆಗೆ ಡು ಅಂತ ಬರಲ್ಲ. ಹಾಗಾಗಿ ಶಿ ಆದಮೇಲೆ ಡಸ್ ಅಂತ ಆಗಬೇಕು. ಶಿ ಡಸಂಟ್ ಲೈಕ್ ಟು ಪ್ಲೇ ಫುಟ್ಬಾಲ್ ಅಂತ. ಸೆಕೆಂಡ್ ಒನ್ನು, ದಿ ಚೈಲ್ಡ್ಸ್ ಆರ್ ಪ್ಲೇಯಿಂಗ್ ಇನ್ ದ ಪಾರ್ಕ್ ಅಂತ ಇದೆ. ನೋಡಿ, ಚೈಲ್ಡ್ಸ್ ಅಂತ ವರ್ಡ್ ಇಲ್ಲ, ಹಾಗಾಗಿ ದಿ ಚಿಲ್ಡ್ರನ್ ಅಂತ ಬರೀಬೇಕು. ಚೈಲ್ಡ್ಸ್ ಅನ್ನೋದು ತಪ್ಪು, ಹಾಗಾಗಿ ಚಿಲ್ಡ್ರನ್ ಅಂತ ಬರೀರಿ. ದಿ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದಿ ಪಾರ್ಕ್ ಅಂತ, ಆಯಿತಾ. ಥರ್ಡ್ ಒನ್, ವೇರ್ ಹೀ ಈಸ್ ಗೋಯಿಂಗ್ ಅಂತ ಇದೆ. ಇದು ನಮ್ಮ ಪ್ರಕಾರ, ನಿಮ್ಮ ಪ್ರಕಾರ ಸರಿಯಾದ ಸೆಂಟೆನ್ಸ್ ಅಲ್ವಾ? ಹೀಗೆ ಮಾತಾಡ್ತಾ ಇರೋದು, ಅದು ತಪ್ಪು. ಹೀ ಆ ಕಡೆ ಹೋಗಬೇಕು, ಈಸ್ ಈ ಕಡೆ ಬರಬೇಕು. ಇಷ್ಟೇ ಸರ್. ವೇರ್ ಈಸ್ ಹೀ ಗೋಯಿಂಗ್ ಅಂತ ಆಗಬೇಕು. ಅರ್ಥ ಆಗುತ್ತಾ? ವೆರಿ ಗುಡ್. ಕ್ವಶನ್ ನಂಬರ್ 4 ನೋಡೋಣ. ದಿಸ್ ಈಸ್ ದ ಮೋಸ್ಟ್ ಬೆಟರ್ ಸೊಲ್ಯೂಷನ್ ಫಾರ್ ದ ಪ್ರಾಬ್ಲಮ್ ಅಂತ ಇದೆ. ನೆನಪಿರಲಿ, ಗುಡ್ಡು, ಬೆಟ್ರು, ಬೆಸ್ಟು. ಮೋಸ್ಟ್ ಬರಲ್ಲ ಜೊತೆಗೆ, ಹಾಗಾಗಿ ದಿಸ್ ಈಸ್ ದಿ, ಹೌದಲ್ವಾ? ದಿ ಮೋಸ್ಟ್ ಎರಡೂ ಕೂಡ ಇಲ್ಲಿಂದ ತೆಗಿಬೇಕಾಗತ್ತೆ ತಾವುಗಳು. ದಿಸ್ ಈಸ್ ಬೆಟರ್ ಸೊಲ್ಯೂಷನ್ ಫಾರ್ ದಿ ಪ್ರಾಬ್ಲಮ್. ದಿಸ್ ಈಸ್ ಬೆಟರ್ ಸೊಲ್ಯೂಷನ್ ಫಾರ್ ದಿ ಪ್ರಾಬ್ಲಮ್ ಅನ್ನುವಂಥದ್ದು ಸರಿಯಾದ ಉತ್ತರ. ವಿದ್ಯಾರ್ಥಿಗಳೇ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಟು ಫಾರಮು, ಕ್ವಶನ್ ಟ್ಯಾಗು, WH ಕ್ವಶನ್ಸಿನ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಆ ಲಿಂಕ್ಸ್ಗಳನ್ನು ನೋಡಿಕೊಂಡು ತಾವುಗಳು, ಜಾಸ್ತಿ ಇಲ್ಲ ಸರ್, ಈ ಡೂ ಫಾರಮ್ ಇದೆ ಅಲ್ವಾ, ಕ್ವಶನಿಗೆ ಕಾಣ್ತಾ ಇದೆಯಾ, ಇದರ ಮೇಲೆ 5 ನಿಮಿಷದ ವಿಡಿಯೋ ಇದೆ. ಅದು ಬರೆದು ಕಲಿಸಿದ್ದೀನಿ. ಬರೇ ವಾಯ್ಸನ್ನು ಕೇಳೋದ್ರಿಂದ ಅಥವಾ ಉತ್ತರಗಳನ್ನು ಪಡೆಯೋದ್ರಿಂದ ಎಕ್ಸಾಮಲ್ಲಿ ಔಟ್ ಆಫ್ ಅಂಕಗಳನ್ನು ತೆಗಿಲಿಕ್ಕೆ ಆಗುವುದಿಲ್ಲ. ದಯವಿಟ್ಟು ಬೇಜಾರಾದ್ರೇನೋ ಅಲ್ವಾ 17 ನಿಮಿಷ ಆಯಿತು ಅಂತ ಕ್ಷಮಿಸಿ, ಆಯಿತಾ. ರೀಸನ್ ಇಷ್ಟೇ ಕಣ್ರಪ್ಪ, ನಿಮಗೆ ರಿವೈಸ್ ಮಾಡ್ದಂಗೆ ಆಗುತ್ತೆ. ನೀವು ನನ್ನ ಮಕ್ಕಳು ಕ್ಲಾಸಲ್ಲಿ ಕುತ್ಕೊಳೋರಲ್ಲ, ಎಲ್ಲೋ ಇದ್ದೀರಾ, ಎಲ್ಲೋ ವಾಚ್ ಮಾಡ್ತಾಯಿದ್ದೀರಾ. ದಯವಿಟ್ಟು, ಆಯಿತಾ. ದಿ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು, ಪ್ರೀತಿಯ ವಿದ್ಯಾರ್ಥಿಗಳೇ, ಡಸ್ ದಿ ಸನ್ ರೈಸ್ ಇನ್ ದ ಈಸ್ಟ್ ಅನ್ನುವಂಥದ್ದು 100% ರೈಟ್ ಆನ್ಸರ್. ವಾಟ್ ಈಸ್ ದ ರೈಟ್ ಆನ್ಸರ್? ಡಸ್ ದಿ ಸನ್ ರೈಸ್ ಇನ್ ದಿ ಈಸ್ಟ್. ಅದಕ್ಕೆ ಕ್ವಶನ್ ಮಾರ್ಕ್ ಹಾಕಬೇಕು. ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೇನೆ. ನಾನೇ ಬರೆದು ಕಲಿಸಿದ್ದೀನಿ, ಆಯಿತಾ. ಕ್ವಶನ್ ನಂಬರ್ 2 ನೋಡೋಣ. ದೇ ವೆಂಟ್ ಟು ದಿ ಪಾರ್ಕ್ ಎಸ್ಟರ್ಡೇ. ಟು ದ ಪಾರ್ಕಿಗೆ ಅಂಡರ್ಲೈನ್ ಇದೆ. ಎಲ್ಲಿಗೆ ಹೋಗಿದ್ರು ನೆನ್ನೆ ಅಂತ ಕೇಳಬೇಕು. ಬಹಳ ಈಸಿ ಕಣ್ರಿ. ವೇರ್ ನೋಡಿ, ಡಿಡ್ ದೇ ಗೋ ಎಸ್ಟರ್ಡೇ. ವೇರ್ ಡಿಡ್ ದೇ ಗೋ ಎಸ್ಟರ್ಡೇ. ಇಷ್ಟೇ ಸರ್, ಆಯಿತಾ. ಟು ದ ಪಾರ್ಕ್ ಅನ್ನುವಂಥದ್ದು ಉತ್ತರ ಬರುತ್ತೆ, ಸರಿಯಾಗತ್ತೆ. ನಂತರದಲ್ಲಿ ಶಿ ಈಸ್ ಅ ಡಾಕ್ಟರ್ ಅಂತ ಇದೆ. ಕ್ವಶನ್ ಟ್ಯಾಗ್ ಮಾಡುವಂಥದ್ದು ಎಷ್ಟು ಈಸಿ ಇದೆ ನೋಡಿ. ಈಸಂಟ್ ಶಿ ಅಂತ ಬರೀಬೇಕು, ಯಾಕಂದರೆ ಪಾಸಿಟಿವ್ ಸೆಂಟೆನ್ಸ್ ಇದೆ, ನೆಗೆಟಿವ್ ಆನ್ಸರ್ ಬರಬೇಕು. ಈಸ್ ನಾಟ್ ಶಿ ಅನ್ನುವಂಥದ್ದು ಸರಿಯಾದ ಉತ್ತರ. ನಂತರದಲ್ಲಿ ಇನ್ನೊಂದು ಕ್ವಶನ್ ಇದೆ, ಮತ್ತೆ ಕ್ವಶನ್ ಟ್ಯಾಗು ದೇ ಡೋಂಟ್ ಲೈಕ್ ಪಿಜ್ಜಾ ಅಂತ ಇದೆ. ಇಲ್ಲಿ ಆಲ್ರೆಡಿ ನೆಗೆಟಿವ್ ಇದೆ, ಇದನ್ನು ಪಾಸಿಟಿವ್ ಮಾಡಿ ಡೂ ದೇ ಅಷ್ಟೇ ಆನ್ಸರು. ಡೂ ದೇ ಅಂತ ಹಾಕಿ ಕ್ವಶನ್ ಮಾರ್ಕ್ ಬರೀಬೇಕು, ಆಯಿತಾ, ಹಾಕಬೇಕು. ಇದು ನೋಡಿ, ಅದಕ್ಕಿಂತ ಈಸಿ ಇರುವಂಥದ್ದು ನೋಡ್ರೋ. ಈಸಿ ಅಂದ್ಕೊಂಡು ಹೋದರೆ ಎಲ್ಲದೂ ಕೂಡ ಈಸಿ ಆಗುತ್ತೆ ಎಕ್ಸಾಮು. ಕಷ್ಟ ಅಂದ್ಕೊಂಡು ಹೋಗಿದ್ದು ಜೀವನದಲ್ಲಿ ಅದು ಕೂಡ ಕಷ್ಟನೇ ಆಗುತ್ತೆ, ಆಯಿತಾ. ವಾಟ್ ಟೈಮ್ ಡಸ್ ದಿ ಫುಟ್ಬಾಲ್ ಮ್ಯಾಚ್ ಟೇಕ್ ಪ್ಲೇಸ್ ಅಂತ ಇದೆ. ಈಗ ಫುಟ್ಬಾಲ್ ಮ್ಯಾಚ್ ಅಂತ ಎಲ್ಲಿದೆ? ಫಸ್ಟ್ ಲೈನಲ್ಲಿದೆ. ಇದಕ್ಕೆ ಸರಿಯಾದ ಉತ್ತರ ಏನು? 3 PM ಅಂತ ಸರಿಯಾದ ಉತ್ತರ. ವಿಚ್ ಈವೆಂಟ್ ಈಸ್ ಹೆಲ್ಡ್ ಇನ್ ಸ್ಕೂಲ್? ಯಾವುದು? ಹಾಲ್. ಸ್ಕೂಲ್ ಹಾಲಲ್ಲಿ
ಯಾವ ಈವೆಂಟು ನಡೀತಾ ಇದೆ, ಲಾಸ್ಟ್ ಬಾಕ್ಸಲ್ಲಿ ಇದೆ ನೋಡಿ ಸ್ಕೂಲ್ ಹಾಲ್ ಅಂತ. ಈವೆಂಟ್ ಏನು, ಮ್ಯೂಸಿಕ್ ಕನ್ಸರ್ಟ್ ಅಂತ ಬರೀಬೇಕು. ವೆರಿ ಗುಡ್. ಮೂರನೆಯ ಪ್ರಶ್ನೆ, ವೆನ್ ಡಸ್ ದ ಮ್ಯೂಸಿಕ್ ಕನ್ಸರ್ಟ್ ಬಿಗಿನ್, ಯಾವ ಸಮಯ, 7 PM 7 PM ಅಂತ ಬರೆದ್ರೆ ಮುಗೀತು ಸರ್. ಇಷ್ಟು ಕಾಪಿ ಮಾಡೋದು ಬರೆಯೋದು. ಬನ್ನಿ, ಈ ಕ್ವಶನ್ ಅಂತೂ ಎಲ್ಲ ಕ್ವಶನ್ ಪೇಪರಲ್ಲೂ ಬರ್ತಾ ಇದೆ ಈಗ. ಯಾವುದು ಇದೆ, ಶಾಬಿನೆಸ್ ಒಂದು, ಎಲಕ್ವೆಂಟ್ ಒಂದು. ನೋಡಿ, ಈ ಎಲಕ್ವೆಂಟ್ ಅನ್ನುವಂಥದ್ದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೇಳಲಾಗಿದೆ. ಇದು ಅಡ್ಜೆಕ್ಟಿವ್ ಅಂತ ಬರೀಬೇಕು. ಫಸ್ಟ್ ಕ್ವಶನು ಹೆಂಗೆ ಸರ್ ನಿಮಗೆ ಗೊತ್ತಾಯಿತು, ಅವರೇ ಕೊಟ್ಟಿದ್ದಾರಲ್ವ ಬ್ರ್ಯಾಕೆಟಲ್ಲಿ ಅಡ್ಜೆಕ್ಟಿವ್ ಅಂತ, ಫಸ್ಟ್ ಲೈನಲ್ಲೇ ಓದಿ ಅದನ್ನೇ ಕಾಪಿ ಮಾಡಿ ಬರೀರಿ. ವಾಟ್ ಈಸ್ ದ ನೌನ್ ಫಾರಮ್ ಆಫ್ ವರ್ಡ್ ಎಲೊಕೆಂಟ್. ಎಲೊಕೆಂಟಿಗೆ ನೌನ್ ಏನು ಅಂತ ಕೇಳಿದ್ದಾರೆ. ಲಾಸ್ಟ್ ಲೈನ್ ನೋಡಿ, ಅದರಲ್ಲಿ ಮೂರನೇ ಲೈನು ಏನಂತ ಇದೆ, ಎಲೊಕ್ವೆನ್ಸ್ ಅಂತ ಇದೆ ನೋಡಿ, ಬ್ರಾಕೆಟಲ್ಲಿ ಎನ್ ಅಂತ ಇದೆ. ಎನ್ ಅಂದರೆ ನೌನ್ ಅಂತ ಅರ್ಥ. ಅದನ್ನೇ ಕಾಪಿ ಮಾಡಿ ಎರಡನೇದಕ್ಕೆ ಬರೆದ್ರೆ ಉತ್ತರ ರೆಡಿ ಆಗುತ್ತೆ. ನಂತರದಲ್ಲಿ ಫೈಂಡ್ ಎ ಸಿನಾನಿಮ್. ಸಿನಾನಿಮ್ ಅಂದರೆ ಸಮಾನಾರ್ಥಕ ಪದಗಳು ಅಂತ ಅರ್ಥ. ಎಲೊಕ್ವೆಂಟಿಗೆ ಸಮಾನಾರ್ಥಕ ಪದವೇನು ಅಂತ ಇಲ್ಲಿ ಕೇಳಲಾಗಿದೆ. ಬಹಳ ಈಸಿ ಕಣ್ರಿ. ಏನಂತ ಬರೀತೀರಾ, ಫ್ಲೂಯೆಂಟ್ ಅಂತ ಬರೀರಿ, ಅಥವಾ ಪರ್ಸ್ಯೂಯೇಸಿವ್ ಅಂತ ಬರೆದ್ರೂ ಕೂಡ ನಡೆಯುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಈಗ ಕ್ವಶನ್ ನಂಬರ್ 35ನಲ್ಲಿದ್ದೀವಿ. ಇದು ನೋಡುವಂಥದ್ದಲ್ಲ, ಬರೆದು ಕಲಿಯುವಂಥದ್ದು ಲೆಟರ್ ರೈಟಿಂಗ್ ಇದೆ. ನಾನು 4 ಲೆಟ್ರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಅದೇ ಲೆಟ್ರ್ಗಳು ಬರ್ತಾ ಇವೆ. ಯಾವುದು ಗೊತ್ತಾ, ಒಂದು ಲೀವ್ ಲೆಟರ್ ಅಪ್ಲೋಡ್ ಮಾಡಿಕೊಟ್ಟಿದ್ದೆ, ಈ ಒಂದು ಕ್ವಶನ್ ಪೇಪರಲ್ಲಿ ಬಂದಿದೆ. ಇನ್ನೊಂದು ಕಂಪ್ಲೇಂಟ್ ಲೆಟರ್ ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ, ವಾಟರ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು. ಸೇಮ್ ಲೆಟರ್ ಕಾಪಿ ಮಾಡೋದು, ಬರೆಯೋದು. ಇನ್ನೊಂದು SBI ಬ್ಯಾಂಕಿಗೆ ಅಕೌಂಟ್ ಓಪನ್ ಮಾಡೋದು, ಟ್ರಾನ್ಸ್ಫರ್ ಮಾಡೋದು, ಒಂದು ಲೆಟರ್ ಮಾಡಿದ್ದೇನೆ. ಈ ರೀತಿಯಾಗಿ ಆಯಿತಾ. ಬನ್ನಿ ಸರ್, ಕ್ವಶನ್ ನಂಬರು B ನೋಡ್ತಾ ಹೋಗೋಣ. ಕಂಪ್ಲೀಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂತ ಇದೆ. ಎಷ್ಟು ಈಸಿಯಾಗಿ ಇದೆ ನೋಡ್ತಾ ಹೋಗೋಣ. ಎಕ್ಸ್ಕ್ಯೂಸ್ ಮೀ ಡ್ಯಾಶ್ ಆಸ್ಕಿಂಗ್ ಅಬೌಟ್ ಎ ಪ್ರಾಡಕ್ಟ್, ಡೂ ಯು ಹ್ಯಾವ್ MI ಮೊಬೈಲ್ ಪೌಚಸ್ ಅಂತ ಕೇಳಬೇಕು. ಸರ್ ನಿಮ್ಮ ಬಳಿನಲ್ಲಿ ಈ MI ಕಂಪ್ನಿಯ ಮೊಬೈಲ್ ಪೌಚಸ್ಗಳಿದಾವ ಅಂತ ಏನಾದರೂ ಬರಿಬೋದು ಸರ್, ಆಯಿತಾ. ಇದೇ ಅಂತ ಅಲ್ಲ. ನಂತರದಲ್ಲಿ ಆವಾಗ ಅವನು ಕೇಳ್ತಾನೆ, ಸರ್ ವಿ ಹ್ಯಾವ್ ದೋಸ್ ಇನ್ ವೆರೈಟಿ ಆಫ್ ಕಲರ್ಸ್, ನಿಮ್ಗೆ ಯಾವುದು ಬೇಕು ಅಂತ ಕೇಳ್ತಾನೆ. ಆವಾಗ ನೀವು ಹೇಳಬೇಕು ವಿಚ್ ಒನ್ ಡೂ ಯು ಪ್ರಿಫರ್ ಅಂತ ಅವ್ನು ಕೇಳ್ತಾನೆ. ನಿಮಗೆ ಯಾವುದು ಬೇಕು ರೀ, ವಿಚ್ ಒನ್ ಡೂ ಯು ಪ್ರಿಫರ್ ಅಂತ. ಆವಾಗ ನೀವು ಎಕ್ಸ್ಪ್ರೆಸಿಂಗ್ ಪ್ರಿಫರೆನ್ಸ್ ಅಂತ ಇದೆ. ಕ್ಯಾನ್ ಯು, ಆಯಿತಾ. ಎಕ್ಸ್ಪ್ರೆಸಿಂಗ್ ಪ್ರಿಫರೆನ್ಸ್ ಅಂದರೆ ಅರ್ಥವೇನು, ಕಸ್ಟಮರು ಅಂದರೆ ಅವನಿಗೆ ಯಾವುದು ಬೇಕು ಅಂತ ಅವನು ಅಲ್ಲಿ ಒಂದು ಏನಂತೀರ ತಾವುಗಳು ಒಂದು ಆಫರನ್ನು ಇಡ್ತಾನೆ. ಆಫರ್ ಆಯಿತಾ, ಸರ್ ಐ ನೀಡ್ ಏನಂತೀರ ಟ್ರಾನ್ಸ್ಪರೆಂಟ್ ಪೌಚ್ ಆಯಿತಾ ಅಂತ ಅವನು ಹೇಳಿದಾಗ, ಸರ್ಟನ್ಲಿ ಐ ವಿಲ್ ಗೆಟ್ ಯು ಫೀ ಆಪ್ಷನ್ಸ್ ಟು ಟ್ರೈ ಆನ್ ಅಂತ ಹೇಳ್ತಾನೆ. ಕೆಲವೊಂದು ನಿಮಗೆ ತೋರಿಸ್ತೀನಿ ಸರ್ ನಾನು, ಅದನ್ನು ತಾವುಗಳು ಯೂಸ್ ಮಾಡ್ಬೋದು. ಕ್ಯಾನ್ ಯು ಟ್ರೈ ದೋಸ್ ಅಂತ ಕೇಳ್ತಾನೆ. ಅಲ್ಲಿಗೆ ಮುಗೀತು. ಮತ್ತೇನು ಥ್ಯಾಂಕ್ ಯು ಇಲ್ಲ, ಏನೂ ಇಲ್ಲ. ಯಾಕಂದರೆ ಇರೋದೇ 4 ಲೈನಲ್ಲಿ ಮುಗಿಸ್ಬೇಕು. ಅದು ಕೂಡ ನನಗೆ ಡಿಫಿಕಲ್ಟ್ ಆಗುತ್ತೆ ಅಂದವರು ತಾವುಗಳು ಇದ್ರ ಜೊತೆಗೂ ಕೂಡ ಹೋಗ್ಬೋದು. ಮೇಲೆ ಕೆಳಗಡೆ ಸೀಕ್ವೆನ್ಸು ಸರಿ ಮಾಡಿ ಬರಿಬೋದು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗಿರಲಿ. ಮತ್ತೊಮ್ಮೆ ನಿಮಗೆ ನಾನು ಅಪಾಲಜಿಯನ್ನು ಕೇಳ್ತೇನೆ. ಯಾಕಂದರೆ ಒಂದು 16 ನಿಮಿಷದಲ್ಲಿ ಮುಗಿಸೋಣ ಅಂದ್ಕೊಂಡೆ, ಆದರೆ 5 ನಿಮಿಷ ಎಕ್ಸ್ಟ್ರಾವನ್ನು ತೆಗೆದುಕೊಂಡೆ. ನೀವು ನಿಮ್ಮ ತಾಳ್ಮೆಗೆ ದೇವರು ಎಕ್ಸಾಮ್ ಪೇಪರು ಈಸಿಯಾಗಿ ಮಾಡಲಿ, ಈಸಿಯಾಗಿ ಕೊಡಲಿ. ಹಾಗೂ ನಾನು ಅಪ್ಲೋಡ್ ಮಾಡಿದಂಥ ಎಲ್ಲ ಪ್ರಶ್ನೆಗಳನ್ನು ನೋಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆನ್ಯುವಲ್ ಎಕ್ಸಾಮ್.